ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಗತ್ವೃತ್ತದಲ್ಲಿ ಇವತ್ತೇನು ಅನಧಿಕೃತವಾಗಿ ಏನು ಲೇಕ್ ವೇ ಹೋಟೆಲ್ ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಆರ್ ಸಿ ಮೇಡಮ್ ಅವರು ಏನಪ್ಪಾ ಅಂದ್ರೆ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡದೆ ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಮಾಡದೆ ಏನಪ್ಪಾ ಅಂದ್ರೆ ಅನುಮತಿ ಕೊಡುವಂತ ಕೆಲಸ ಇವತ್ತು ಕಲಬುರಗಿ ನಗರದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ನಾವು ವಿರೋಧ ಮಾಡೋದು ಏನಪ್ಪಾ ಅಂತಂದ್ರೆ ಇವತ್ತು ಯಾವುದೇ ಒಂದು ಟೆಂಡರ್ ಕರಿಬೇಕಾದ್ರೆ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಕರಿಬೇಕು. ಒಂದು ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಮಳಿಗೆಗಳಿಗೆ ಆಗಿರ್ಬೋದು, ಯಾವುದೋ ಒಂದು ಕಾನೂನು ಉಲ್ಲಂಘನೆ ಮಾಡದೆ ಏನು ಕಾನೂನು ಪ್ರಕಾರ ಕರಿಬೇಕು. ಆದರೆ ಇವತ್ತು ಆರ್ ಸಿ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ದುಡ್ಡಿನ ಅಮಿಷಕ್ಕೆ ಬಿದ್ದು ಇವತ್ತು ಏನೋ ಅಪ್ಪ ಗಾರ್ಡನ್ ಅಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ಏನಪ್ಪಾ ಅಂದ್ರೆ ಸಂಬಳ ಇಲ್ಲ, ಅಲ್ಲಿ ಲೈಟ್ ಬಿಲ್ ಕಟ್ಟೋಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು 10 ಲಕ್ಷ ರೂಪಾಯಿ ಡಿ ಮುಖಾಂತರ ಏನಪ್ಪಾ ಅಂದ್ರೆ ಹಣ ಪಡ್ಕೊಂಡು ಏನಪ್ಪಾ ಅಂದ್ರೆ ಇವತ್ತು ಟೆಂಡರ್ ಇವತ್ತು ಏನಪ್ಪಾ ಅಂದ್ರೆ ಹೋಟೆಲ್ ಪರವಾನಿಗೆ ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಕನ್ನಡ ಪರ ಸಂಘಟನೆ ಹಾಗೂ ಹಿಂದೂ ಪರ ಸಂಘಟನೆ ಅಂದ್ರೆ ಇವತ್ತು ವಿರೋಧಿಸ್ತಾ ಇದ್ದೀವಿ. ಇವತ್ತು ಆರ್ ಸಿ ಮೇಡಮ್ ಅವರು ಕಚೇರಿಗೆ ಮುತ್ತಿಗೆ ಆಗ್ಬೇಕಂತ ಬಂದ ಸಂದರ್ಭದಲ್ಲಿ ಇವತ್ತು ಆರ್ ಸಿ ಮೇಡಮ್ ಅವರು ಇವತ್ತೇನು ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ ಪಿ ಅವರು ಬಂದು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ ಒಂದು ವಾರದೊಳಗೆ ಇದು ಏನಪ್ಪಾ ಅಂದ್ರೆ ಹೋಟೆಲ್ ಏನಪ್ಪಾ ಅಂದ್ರೆ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತಲೇ ಕೂಡಲೇ ನೋಟಿಸ್ ಕೊಟ್ಟು ಏನಂದ್ರೆ ಹೋಟೆಲ್ ಬಂದ್ ಮಾಡಿ ಇವತ್ತು ಕನ್ನಡ ಪರ ಹಿಂದೂ ಪರ ಸಂಘಟನೆಯವರು ಏನಪ್ಪಾ ಅಂದ್ರೆ ಒಂದು ಸಭೆ ಮಾಡ್ತೀವಿ ಅಂತ ಈಗ ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ಹೇಳೋದೇನಪ್ಪಾ ಅಂತಂದ್ರೆ ಇವತ್ತು ಯಾವುದೇ ಅನ್ಯ ಜಾತಿ ಆಗಿರಲಿ, ಯಾವುದೇ ಎಲ್ಲ ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದೇ. ಇವತ್ತು ಜನರು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಆರ್ ಸಿ ಮೇಡಮ್ ಅವರು ಡಿ ಸಿ ಮೇಡಮ್ ಅವರು ಇವತ್ತು ಮುಸ್ಲಿಂ ಕಮ್ಯುನಿಟಿ ಇದ್ದ ಕಾರಣಕ್ಕಾಗಿ ಮುಸ್ಲಿಂ ಸಮಾಜದವರಿಗೆ ಕೊಟ್ಟರಂತ ಇವತ್ತು ಜನಗಳು ಮಾತಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇಲ್ಲಿ ಯಾವುದೂ ಆ ತರ ಕಂಡು ಬರ್ತಾ ಇಲ್ಲ. ಆದ್ರೆ ಮೇಡಮ್ ಅವ್ರಿಗೆ ಹೇಳ್ತಾ ಇರೋದು ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ಸಮಾಜವನ್ನಾಗಿರ್ಲಿ ಇವತ್ತು ಟೆಂಡರ್ ಮುಖಾಂತರ ಏನಪ್ಪಾ ಅಂದ್ರೆ ಪರವಾನಿಗೆ ಕೊಟ್ಟು ಏನಪ್ಪಾ ಅಂದ್ರೆ ಒಂದು ಅನುಮತಿ ಕೊಡುವಂತ ಕೆಲಸ ಮಾಡಬೇಕು. ಇಲ್ಲಂತಂದ್ರೆ ಇವತ್ತು ನಾಳೆ ಅಥವಾ ಒಂದು ವಾರದಲ್ಲಿ ಏನಾದ್ರೂ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಇವತ್ತು ಲೇಕ್ ವೇ ಹೋಟೆಲ್ಗೆ ಹೋಗಿ ಇವತ್ತು ಯೋಗಿ ಆದಿತ್ಯನಾಥ್ ಬಾಬಾ ಕೇಳಿದ್ರಲ್ಲ ಹೆಸರು ಬುಲ್ಡೋಜರ್ ಬಾಬಾ, ಇವತ್ತು ನಾವು ಕಲಬುರಗಿಯಲ್ಲಿ ಏನಪ್ಪಾ ಅಂದ್ರೆ ಬುಲ್ಡೋಜರ್ ಸದ್ದು ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತು ಬುಲ್ಡೋಜರ್ ಕೂಡ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಇವತ್ತು ಹಾರಿ ಸಲಕಿ ಗುದ್ಲಿ ತಗೊಂಡು ಏನಪ್ಪಾ ಅಂದ್ರೆ ಇವತ್ತು ಹೋಟೆಲ್ ಡೆಮೊಲಿಷ್ ಮಾಡುವಂತ ಕೆಲಸ ನಾವು ಇವತ್ತು ಕನ್ನಡ ಪರ ಹಿಂದೂ ಪರ ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ನೋವಿನ ಸಂಗತಿ ಇವತ್ತು ಕಲಬುರಗಿಯಲ್ಲಿ ಜಗತ್ ವೃತ್ತದಲ್ಲಿ ಏನಪ್ಪಾ ಅಂದ್ರೆ ಇವತ್ತು 6,000 ಕಿಲೋಮೀಟರ್ ಇಂದ ಏನಪ್ಪಾ ಅಂದ್ರೆ ಒಂದು ಪಕ್ಷಿಗಳು ಬರ್ತವೆ. ಇವತ್ತು ನೀವು ಇಲ್ಲಿ ಒಂದು ಮಾಡ್ಕೊಂಡು ಬಂದು ತನಿಖೆ ಕೂಡ ಮಾಡಿದ್ದಾರೆ. 6,000 ಕಿಲೋಮೀಟರ್ ಇಂದ ಪಕ್ಷಿಗಳು ಬಂದು ಮತ್ತೆ ರಿಟರ್ನ್ ಪಕ್ಷಿಗಳು 6 ಕಿಲೋಮೀಟರ್ ವಾಪಸ್ ಹೋಗುವಂತ ಕೆಲಸ ಇವತ್ತು ಕಲಬುರಗಿಯಲ್ಲಿ ಕಾಣ್ತಾ ಇದೆ. ಪಕ್ಷಿಗಳು ಇವತ್ತು ಪಬ್ಲಿಕ್ ಗಾರ್ಡನ್ ನಲ್ಲಿ ಇರ್ತಕ್ಕಂಥ ಪ್ರಾಣಿ ಸಂಗ್ರಹಾಲಯ ಇದೆ, ಅದು ಪಕ್ಷಿಧಾಮ ಮಾಡ್ಬೇಕಂತ ಇವತ್ತು ಕನ್ನಡ ಪರ ಮತ್ತು ಹಿಂದೂ ಪರ ಸಂಘಟನೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ.